ಈ ಗಾಂಧಿ ಬಿಸೋ ಕಡೆ ತುಂಬ ಚೆನ್ನಾಗಿದೆ ಕಾಲೇಜ್ಗಳು ಒಂದ್ಸತಿ ಟ್ರೈ ಮಾಡು. ಟ್ರೈ ಮಾಡ್ತೀನಿ. ಫೋಟೋ ಕಡೆ ಚೆಕ್ ಮಾಡಕ್ಕೆ ಹೋಗಿದ್ದೆ ಮೊನ್ನೆ. ನನ್ನ ಕಾಲೇಜಲ್ಲಿ ಯೂನಿಫಾರ್ಮ್ ಇಲ್ಲ. ಅಕ್ಕ ಅಕ್ಕ ನಿಮ್ಮ ತಮ್ಮ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದಾನಂತೆ. ಏನು? ಹ್ಞೂ ಅಕ್ಕ, ಎಲ್ಲೂ ಇಲ್ವಂತೆ. ನಿಮ್ಮಮ್ಮ ಹುಡ್ಕೋದಕ್ಕೆ ಹೇಳಿದ್ರು. ಏನು? ರಮೇಶ್ ಜಗಳ ಮಾಡ್ಕೊಂಡು ಮನೆ ಬಿಟ್ಟೋದ್ನ? ಬೆಳಗ್ಗೆ ತಾನೇ ಮನೇಲೇ ಇದ್ನಲ್ಲ, ಯಾವಾಗ? ಅಲ್ಲ ಕಣೆ, ಈಗಿನ ಮಕ್ಳಿಗೆ ಅದೇನಾಗಿದ್ಯೋ, ಒಂದೆರಡು 4 ಮಾತಾಡ್ತಾರೆ, ಏನಾದ್ರೂ ಬೈದ್ರೆ ಮುನ್ಸ್ಕೊಂಡು ಮನೆ ಬಿಟ್ಟು ಹೋಗ್ತಾರೆ. ನೀನೊಂದ್ಸತಿ ಫೋನ್ ಮಾಡು. ಅಕ್ಕ, ನಾವಲ್ಲಿ ಮೈನ್ ರೋಡ್ಗೆ ಹೋಗಿ ನೋಡ್ತೀವಿ, ಅಲ್ಲೊಂದಷ್ಟು ಅಂಗಡಿ ಇದೆ. ಬೇಡ ಇರು, ಒಂದ್ಸಲಿ ಕಾಲ್ ಮಾಡಿ ನೋಡ್ತೀನಿ, ರಿಸೀವ್ ಮಾಡ್ತಾನೋ ನೋಡೋಣ. ಅಕ್ಕ ಫೋನ್ ಮಾಡ್ತಿದ್ದಾರೆ. ಅಮ್ಮ ಹೇಳಿರ್ಬೇಕು. ಯಾರು ಹೇಳಿದ್ರು ಮನೆಗೆ ಹೋಗಲ್ಲ. ಅಯ್ಯಕ್ಕೂ ಒಂದು ಇತಿಮಿತಿ ಬೇಡವಾ? ಯಾವಾಗ ನೋಡಿದ್ರು ಬೆಳಗ್ಗೆ ಆದರೆ ಒಂದು ಗೋಳು, ಅವ್ರಷ್ಟು ದುಡಿತಾರೆ ಇವ್ರಿಷ್ಟು ದುಡಿತಾರೆ ಅಂತ. ನಾನು ಮನೇಲಿ ಸೋಂಬೇರಿ ಥರ ಬಿದ್ದಿದ್ದೀನಿ. ನಾನು ಪಾರ್ಟ್ ಟೈಮ್ ಕೆಲಸ ಹುಡ್ಕೋದು ಎಷ್ಟು ಕಷ್ಟ ಅಂತ ಇವ್ರಿಗೆ ಹೆಂಗೆ ಗೊತ್ತು? ಯಾಕೆ ರಿಸೀವ್ ಮಾಡ್ತಿದ್ದ? ಹೋಗಿ ನೋಡ್ಕೊಂಡು ಬರೋಣ. ಫೋನ್ ರಿಸೀವ್ ಮಾಡ್ತಿಲ್ಲ ಕಣೆ, ಕಟ್ ಮಾಡ್ತಿದ್ದೀನಿ. ಏನಾಗಿದೆಯೋ ಏನೋ, ಮೊದಲೇ ಅವನಿಗೆ ಕೋಪ ಜಾಸ್ತಿ. ಅವ್ನು ನೋಡೋದಕ್ಕೆ ಮಾತ್ರ ಸೈಲೆಂಟು. ಈ ನಮ್ಮಮ್ಮ ಬೇರೆ ಅವನ್ನ ನೋಡಿದಾಗೆಲ್ಲ ಪಾಟೆ ಪೆಸ್ಕೋಕು ಅಂತ ಅವ್ನ ತಲೆ ತಿಂತಾನೆ ಇರ್ತಾರೆ. 7 ತಿಂಗಳು ರಜೆ ಇದೆಯಲ್ಲ, 10,000 ಸಂಬಳ ತಗೊಂಬ ಅಂತ ಅವ್ನ ಮುಖ ನೋಡಿದಾಗೆಲ್ಲ ಹೇಳ್ತಾ ಇರ್ತಾರೆ. ನಾನಂತೂ ಇವ್ರ ಮಧ್ಯ ಹೋಗಲ್ಲಪ್ಪ. ಅಕ್ಕ, ಮೊನ್ನೆ ರಮೇಶ್ ಅಣ್ಣ ನಮ್ಮ ಅಂಗಡಿಗೆ ಬಂದಿದ್ರು. ಏನಾದ್ರು ಕೆಲಸ ಕೊಡಿ ಅಂದ್ರು. ಪ್ಯಾಕಿಂಗ್ ಆದ್ರೂ ಪರವಾಗಿಲ್ಲ ಅಂದ್ರು. ಅಪ್ಪ ಅಲ್ಲೇ ಕೆಲಸದವ್ರನ್ನ ಹಿಡ್ಕೊಂಡಿದ್ರು. ಅದಕ್ಕೆ ನೆಕ್ಸ್ಟ್ ಟೈಮ್ ನೋಡೋಣ ಅಂದ್ರು. ಅಕ್ಕ, ನಿಮ್ಮ ತಮ್ಮನಿಗೆ ಕೆಲಸ ಬೇಕಂದ್ರೆ ನಮ್ಮ ಅಪ್ಪನಿಗೆ ಹೇಳಿದ್ರೆ ಹುಡುಕೊಡ್ತಾರೆ. ಬೇಕಂದ್ರೆ ನಿಮ್ಮ ತಮ್ಮನ ಈಗಲೇ ಕರ್ಕೊಂಡು ಹೋಗ್ತೀನಿ. ಫಸ್ಟ್ ಬರೋ ಸ್ಯಾಲ್ರಿಲಿ ಅವ್ರಿಗೆ ಅರ್ಥ ಕೊಟ್ಟರೆ ಆಯಿತು. ಅಪ್ಪನಿಗೆ ಕೇಳ್ತೀನಿ ಯಾವುದಾದ್ರೂ ಕೆಲಸ ಖಾಲಿ ಇದೆಯಾ ಅಂತ. ಸ್ವಲ್ಪ ಇರೋ, ಮನೇಲಿ ಏನಾಗಿದೆ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಮೋಸ್ಟ್ಲಿ ಕೆಲಸದ ವಿಷಯಕ್ಕೆ ಜಗಳ ಆಡಿರ್ತಾರೆ ಅನ್ಸುತ್ತೆ ಕಣೆ. ಒಂದ್ಸಲಿ ನಿಮ್ಮ ಫೋನಿಂದ ಕಾಲ್ ಮಾಡಿ ನೋಡು, ಪಿಕ್ ಮಾಡ್ತಾನೆ ನೋಡೋಣ. ನನ್ನ ಫೋನಿಂದನಾ? ನನ್ನ ನಂಬರ್ ಅವನು ಗೊತ್ತಾದ್ರೆ? ನಿನ್ನ ನಂಬರಿಂದ ನಾನು ಅವ್ನಿಗೆ ಯಾವತ್ತೂ ಕಾಲೇ ಮಾಡಿಲ್ವಲ್ಲೇ. ಕಾಲ್ ಮಾಡು. ಇನ್ನೊಂದು ನಂಬರಿಂದ ಫೋನ್ ಬರ್ತಿದೆಯಲ್ಲ, ಯಾರಿರ್ಬೋದು? ಹಲೋ ಹಲೋ, ರಮೇಶಾ? ಹೌದು, ರಮೇಶ ಮಾತಾಡ್ತಿರೋದು. ನೀವ್ಯಾರು? ನಾನು ನಿಮ್ಮ ಅಕ್ಕನ ಫ್ರೆಂಡ್ ಜಲಜಾಕ್ಷಿ ಅಂತ. ಅವ್ರ ಫೋನ್ ಅವಾಗಿಂದ ಬಿಸಿ ಅಂತ ಬರ್ತಿದೆ. ಒಂದು ಇಂಪಾರ್ಟೆಂಟ್ ಪಾರ್ಸಲ್ ಕೊಡಬೇಕಿತ್ತು. ನೀವು ಎಲ್ಲಿದ್ದೀರಿ ಅಂತ ಹೇಳಿ, ಅಲ್ಲಿಗೆ ಬಂದು ಕೊಡ್ತೀನಿ. ಇಂಪಾರ್ಟೆಂಟ್ ಅಂತ ಏನು ಮಾಡಿ? ಛೇ, ಒಳ್ಳೆ ಪದ್ಧತಿ ಆಯ್ತಲ್ಲ. ಅಕ್ಕ, ನಮ್ಮ ಮನೆ ಪಕ್ಕ ರೋಡ್ ಇದೆಯಲ್ಲ, ಅಲ್ಲಿ ಒಂದು ರೇಷನ್ ಅಂಗಡಿ ಇದೆ. ಅಲ್ಲಿ ನನ್ನ ಹುಡುಗರು ಇರ್ತಾರೆ, ಅವ್ರ. ಹಾಂ ಸರಿ ಕಣ, ಆಯಿತು, ಥ್ಯಾಂಕ್ ಯು. ಪಾರ್ಸಲ್ ಅಂತ ಸುಳ್ಳು ಹೇಳಿದ್ದೀನಿ. ಇವರೊಬ್ರು ಕೇಳ್ಕೊಡು ಅಂತ ಹೇಳಿದ್ದಾನೆ. ಇವ್ನು ಅಂಗಡಿ ಹತ್ರ ಬರ್ತಾನಂತೆ. ಸಿಕ್ಕಾಕೊಂಡ ಕಣೆ ಕಳ್ಳ. ನೋಡಿ, ಇವಾಗ ಅವನಿಗಿದ್ರು ಅಂಗಡಿ ಹತ್ರ ಬರ್ತಾನೆ. ನೀವಿಬ್ರು ಹೋಗಿ ಒಂದು ಅರ್ಧ ಗಂಟೆ ಅವನ ಹತ್ರ ಮಾತಾಡ್ತೀರಿ. ಅಷ್ಟರಲ್ಲಿ ನಾವಿಬ್ರು ಬಂದ್ಬಿಡ್ತೀವಿ. ಸರಿ, ಯಾಕೆ ಸೋ ಮಚ್ ಕಣೆ. ನಾನೇನೋ ಎಲ್ಗೋ ಹೊಟ್ಟೋಗ್ಬಿಟ್ಟಿದ್ದಾನೆ ಅಂದ್ಕೊಂಡೆ, ನೋಡಿದ್ರೆ ಇಲ್ಲೇ ಇದ್ದಾನೆ. ಸಂಜೆ ಹಸುವಾದರೆ ಮನೆಗೆ ಬಂದೇ ಬರ್ತಾನೆ. ಸರಿ, ನೀವಿಬ್ರು ಹೊಡಿ. ಏನ್ರೋ ಖಾಲಿ ಕೈಲಿ ಬರ್ತಿದ್ದೀರಾ? ಅಕ್ಕನ ಫ್ರೆಂಡ್ ಪಾರ್ಸಲ್ ಕೊಡ್ತೀನಿ ಅಂತಿಲ್ಲಲ್ಲ, ಕೊಡ್ಲಿಲ್ವಾ? ಎಲ್ಲಿ ಕೊಟ್ಟಿದ್ರು ಅಣ್ಣ, ನಮ್ಮ ಅಂಗಡಿಯಲ್ಲಿದೆ. ಇವರಪ್ಪ ಕೊಡಲ್ಲ ಅಂದ್ರು, ನೀವೇ ಬರ್ಬೇಕಂತೆ. ಛೇ, ಯಾಕಾರು ಒಪ್ಕೊಂಡ. ನನಗೆ ತುಂಬ ಕಾಲು ನೋವ್ತಿದೆ. ನೀವೇ ಹೋಗಿ ತಗೊಂಬಂದ್ಬಿಡಿ. ಇಲ್ಲ ಅಣ್ಣ, ಇವರಪ್ಪ ಹೇಳಿದ್ದಾರೆ, ನೀವೇ ಬನ್ನಿ. ಬಿಟ್ರೆ ನಾನು ಬರಲ್ಲ. ಪ್ಲೀಸ್ ಕಣೆ, ಇದೊಂದು ಹೆಲ್ಪ್ ಮಾಡು. ಇನ್ಯಾವತ್ತೂ ಏನು ಕೇಳಲ್ಲ. ಫೈನಲ್ ಇಯರ್ ಕಣೆ, ಇಲ್ಲ ಅಂದರೆ ಬೇಜಾರು ಮಾಡ್ಕೊತಾರೆ. ಪ್ಲೀಸ್, ನೀನು ದುಡ್ಡಿನ ಬಗ್ಗೆ ಏನು ಯೋಚನೆ ಮಾಡಬೇಡ. ನಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡ್ಕೊಂಡು ಹೋಗ್ತಾರದು. ಪ್ಲೀಸ್. ಅಯ್ಯೋ ಬಿಡ, ಮನೇಲಿ ಗೊತ್ತಾದ್ರೆ ಬೈತಾರೆ ಕಣೆ. ನೀವು 4 ಜನ ಅಷ್ಟೇ, 35 ಜನರ ಮಧ್ಯ ನೀವು 4 ಜನ ಕಣೆ. ಇದ್ಯಾಕೋ ನಂಗೆ ಸರಿ ಅನಿಸ್ತಿಲ್ಲ. ಜಾಸ್ತಿ ಹುಡುಗರ ಹತ್ರನೇ ಇರೋದು. 35 ಜನ ಹುಡುಗರಲ್ಲಿ ನೀವು 4 ಜನ ಹುಡುಗಿರು. ಇದ್ಯಾಕೋ ನಂಗೆ ಸರಿ ಹೋಗ್ತಿಲ್ಲ ಕಣೆ. ಅಯ್ಯೋ, ಹುಡುಗರು ಹುಡುಗಿರ ಅಂತ ಯಾಕೆ ಅನ್ಕೋತೀಯ? ಎಲ್ಲರೂ ಒಳ್ಳೆಯವರೇ.
ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಡ್ಬರ್ತಾರೆ. ಓನ್ಲಿ 2 days ಟ್ರಿಪ್ ಅಷ್ಟೇ ಕಣೆ. ನೋಡು ನೀನು ಮಾಡಬೇಕಾಗಿರೋದು ಇಷ್ಟೇ, 2 ದಿನ ನಮ್ಮಮ್ಮನ ಕಣ್ಣಿಗೆ ಕಾಣಿಸ್ಕೊಳ್ಳೇ ಬೇಡ. ನಾನು ನೀನು ಒಟ್ಟಿಗೆ ಹೋಗೋದಾರ ಒಂದು ಸೆಲ್ಫಿ ತಗೊಂಡು ನಮ್ಮಮ್ಮಂಗೆ ಕಳ್ಸೋಣ. ಆಮೇಲೆ ಬಸ್ವರೆಗೂ ಬಂದು ನನ್ನ ಡ್ರಾಪ್ ಮಾಡಿ ಅಲ್ಲೂ ಒಂದು ಫೋಟೋ ತೆಗೆಸ್ಕೊಂಡು ನಮ್ಮಮ್ಮಂಗೆ ಫೋಟೋ ಕಳ್ಸೋಣ. ಅವಾಗ ನಮ್ಮಮ್ಮ ನೀನು ನನ್ನ ಜೊತೆ ಬರ್ತೀಯ ಅಂತ ನಂಬಿಡ್ತಾರೆ. ಪ್ಲೀಸ್ ಕಣೆ, ಇದೊಂದು ಹೆಲ್ಪ್ ಮಾಡು ಪ್ಲೀಸ್, ಒಪ್ಕೊಳ್ಳೆ ಪ್ಲೀಸ್ ಪ್ಲೀಸ್ ಪ್ಲೀಸ್. ಒಪ್ಕೊಬಿಟ್ಲು ಅಂತ ಇಟ್ಕೋ. ಆಮೇಲೆ ನೀನು ಅವ್ರ ಜೊತೆ ಟ್ರಿಪ್ ಹೋಗಿ ಎಂಜಾಯ್ ಮಾಡ್ತೀಯಾ? ಅಕ್ಕ ಅದು ಅಕ್ಕ ಶಟಪ್. ಸುಳ್ಳು ಹೇಳೋದಕ್ಕೆ ಪ್ರಚೋದನೆ ಮಾಡೋದನ್ನ ಯಾವಾಗಿಂದ ಕಲ್ತೆ ನೀನು? ಟ್ರಿಪ್ ಯಾಕೆ ಹೋಗ್ಬಾರ್ದು ಅಂತ ಗೊತ್ತಿಲ್ವಾ ನಿನ್ಗೆ? ಗೊತ್ತಿಲ್ಲ, ಯಾಕೆ ಹೋಗ್ಬಾರ್ದು? ಎಲ್ಲರೂ ಹೋಗ್ತಿದ್ದಾರೆ, ನಾನು ಯಾಕೆ ಹೋಗ್ಬಾರ್ದು? ಪ್ರತಿ ಸಲ ಹೀಗೆ ಮಾಡ್ತೀರಾ. 7th ಅಲ್ಲಿರುವಾಗ 8th ಅಲ್ಲಿ ಹೋಗೋ ಅಂದ್ರಿ, 8th ಅಲ್ಲಿರುವಾಗ 9th ಅಲ್ಲಿ ಹೋಗೋ ಅಂದ್ರಿ, 9th ಅಲ್ಲಿರುವಾಗ 10th ಅಲ್ಲಿ ಹೋಗೋ ಅಂದ್ರಿ. ಈಗ ಏನು ಬೇಡ ಅಂತ ಹೇಳ್ತಾ ಇದ್ದೀರಾ? ನಾನು ಹೋಗ್ತೀನಿ ಅಕ್ಕ, ಪ್ಲೀಸ್ ಅಮ್ಮಂಗೆ ಹೇಳ್ಬೇಡಿ. ಮೇಡಮ್ ಪ್ಲೀಸ್ ಮೇಡಮ್, ಪಾಪ ತುಂಬ ಹಠ ಮಾಡ್ತಿದ್ದಾಳೆ, ಹೋಗ್ಲಿ ಬಿಡಿ. ನಾನು ಇನ್ಯಾವತ್ತೂ ಅವಳಿಗೆ ಸಪೋರ್ಟ್ ಮಾಡಲ್ಲ. ನೋಡಿ ಈ ಸತಿ ಹೈಯೆಸ್ಟ್ ಮಾರ್ಕ್ಸ್ ಬೇರೆ ತೆಗ್ದಿದ್ದಾಳೆ. ನೀವು ಹೇಳಿದ್ರಲ್ಲ ಕೇಳಿದಾಳಲ್ವಾ ಮೇಡಮ್? ಪ್ಲೀಸ್ ಮೇಡಮ್. ಎಲ್ಲರ ಥರ ಹಠ ಮಾಡಿದೆ, ಒಂದು ಫೋನ್ ತಗೊಳ್ದೆ, 2 wheeler ತಗೊಳ್ದೆ, ದಿನ ಬಸ್ಸಲ್ಲಿ ರಶಲ್ಲಿ ಕಷ್ಟಪಟ್ಕೊಂಡು ಹೋಗ್ತೀನಿ ತಾನೆ. ಇನ್ನೂ ಎಷ್ಟೊಂದು ಅಡ್ಜಸ್ಟ್ ಮಾಡ್ಕೋಬೇಕು ನಾನು. ಸ್ವಲ್ಪ ದಿನ ನೀನು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ನೀನೇನೋ ಹೋಗ್ತೀಯಾ, ಅಲ್ಲಿ ಜೋಶಲ್ಲಿ ಒಂದು ಹೋಗಿ ಇನ್ನೊಂದಾದ್ರೆ ಯಾರನ್ನು ಕೇಳೋದು? ಇವಳನ್ನು ಕೇಳೋದಾ ಇಲ್ಲ ನನ್ನನ್ನು ಕೇಳೋದಾ? ಮೊದಲೇ ನಿನ್ನ ನಮ್ಮ ಎಲ್ಲೂ ಕಳಿಸಲ್ಲ. ನಾನೇನಾದರೂ ಕಳಿಸ್ತೆ ಅಂತ ಗೊತ್ತಾದರೆ ನಿನ್ನ ಜೊತೆ ನನ್ನನ್ನು ಮನೆಯಿಂದ ಆಚೆ ಹಾಕ್ತಾರೆ. ಮೇಡಮ್ ಬೇಕಿದ್ರೆ ನಾನು ಇವ್ರ ಮನೆ ಹತ್ರ ಮಾತಾಡ್ತೀನಿ. ಪ್ಲೀಸ್ ಮೇಡಮ್. ಆಕ್ಷನ್. ಮೇಡಮ್ ಬೇಕಿದ್ರೆ ನಾನು ಇವ್ರ ಮನೆ ಹತ್ರ ಮಾತಾಡ್ತೀನಿ. ಅಲ್ಲ, ಫಸ್ಟ್ ಲಕ್ಷ್ಮಿ ಇಲ್ಲಿ ನೋಡ್ತಾ ಇರಿ. ಆಕ್ಷನ್. ಮೇಡಮ್ ಬೇಕಿದ್ರೆ ನಾನು ಇವ್ರ ಮನೆ ಹತ್ರ ಮಾತಾಡ್ತೀನಿ. ಯಾರಿಗೆ ಗೊತ್ತು, ಟೈಮ್ ಚೆನ್ನಾಗಿದ್ರೆ ಒಪ್ಕೋದಲ್ವಾ? ಪ್ಲೀಸ್ ಮೇಡಮ್, ಇದೊಂದು ಸತಿ ನಾನೇ ಕೇಳ್ತೀನಿ ಪ್ಲೀಸ್. ಸರಿ, ನಿಮ್ಮಿಷ್ಟ, ಏನಾದರೂ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್. ಕಾಲಿ ಹೋಗೋಣ.